ಗೌರವ ಸಮರ್ಪಣೆ. ಎಲ್ಲರೂ ಕೂಡ ಈಗ ಪೂಜ್ಯರಿಂದ ಶಾಸಕರಿಗೆ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ನಾನು ಶಾಸಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಯಾವತ್ತೂ ಕೂಡ ಕಡಲಬಾಳು ಗ್ರಾಮದ ಬಗ್ಗೆ ಪ್ರೀತಿ ಕಾಳಜಿಯನ್ನ ಹೊಂದಿರತಕ್ಕಂತಹ ಶಾಸಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ವಹಿಸಿರುವ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಗೌರವ ಭಕ್ತಿ ಸಮರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆಯನ್ನ ಹಾಕಬೇಕಾಗಿ ನಾನು ನೆರೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ನಿಮ್ಮ ಈ ಒಂದು ಸೇವೆ ಯಾವತ್ತೂ ಕೂಡ ಅಜರಾಮರವಾಗಿ ಈ ಒಂದು ಕಡಲಬಾಳು ಗ್ರಾಮದ ಮೇಲೆ ಇರಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಧನ್ಯವಾದ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವವನ್ನ ವಹಿಸಿರ್ತಕ್ಕಂತಹ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಗುರುಗಳು ಕೂಡ ಆಗಿರ್ತಕ್ಕಂತಹ ಕಡಿಮೆ ಸಮಯದಲ್ಲಿ ಜನರನ್ನ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಪ್ರಶಾಂತ ದೇವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಆಶೀರ್ವಚನವನ್ನ ನೀಡಬೇಕಾಗಿ ಅವರ ಭಕ್ತ ಕಮಲಗಳಿಗೆ ಪಣಿ ಮಾಡಿದು ನಾನು ಕೇಳ್ತಾ ಇದ್ದೇನೆ. ದಯಾಘನ ಶ್ರೀ ಗವಿಸಿದ್ದೇಶನನ್ನ ಎನ್ನ ಹೃದಯಾಂತರಾಳದಿ ನೆನೆದು ಪರಮ ಪೂಜ್ಯರ ಕರ್ತೃಬದ್ಧತೆಗೆ ಹಣ ಮಾಡಿದು ವೇದಿಕೆ ಮೇಲಿರುವ ಉಭಯ ಶ್ರೀಗಳಲ್ಲಿ, ಮಹನೀಯರಲ್ಲಿ ಹಾಗೂ ದೇವರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಇವತ್ತು ಸಂತೋಷದ ವಿಷಯ ಏನಂದ್ರ, ನನಗ ಕನ್ಫ್ಯೂಸ್ ಆಗ್ಬಿಡ್ತು. ಏನ್ ಕನ್ಫ್ಯೂಸ್ ಅಂದ್ರ, ಭೂಮಿ ಪೂಜೆ ಆಯ್ತು ಕಟ್ಟಡದ ಉದ್ಘಾಟನೆ ಆಯ್ತು ಅನ್ನೋದು ಕನ್ಫ್ಯೂಸ್ ಆಯ್ತು. ಅಂದ್ರೆ ಗುರುದೇವರು ಇಲ್ಲಿ ಆಗಮಿಸಿರೋದು ಕಟ್ಟಡದ ಉದ್ಘಾಟನೆ ಆದಷ್ಟೇ ನಮಗೆಲ್ಲ ಸಂತೋಷ ಆಯ್ತು. ಈ ಕಡೆ ತಮಗೂ ಬಹಳ ಅಪೇಕ್ಷೆ ಇತ್ತು ಅಜ್ಜರು ದಯಮಾಡಿಸ್ಬೇಕು ಅನ್ನೋದು. ಅಜ್ಜರು ದಯಮಾಡಿಸಿದ್ದು ನಮ್ಮೆಲ್ಲರಿಗೂ ಸಂತೋಷ. ಆದ್ರೆ ಒಂದು ನನಗೇನು ಭಯ ಆಗಾಗುತ್ತೈತಂದ್ರೆ, ಇಲ್ಲೆಲ್ಲ ಊರಾಗ ಜನ ಎಲ್ಲ ಹೇಳ್ತಿದ್ರು, ಇಲ್ಲಿ ಹಿರಿಯರಿಗೆಲ್ಲ ಮಂದಿ ಬೈತಿದ್ರಂತ, ಅಜ್ಜರು ನೀವು ಕರ್ಕೊಂಬರಲ್ಲ ಅಂತ. ಬಹುಶಃ ನನಗನ್ನಿಸ್ತೈತಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಬೈಯೋದ್ ಬಿಡ್ತಾರ, ನನಗ್ ಚಾಲು ಮಾಡ್ತಾರೆ. ಹೋಗಲ್ಲ ಅಂದ್ರೆ ಅದು ಬಹುಶಃ ನನಗನ್ನಿಸ್ತೈತಿ. ಹಂಗೇನಿಲ್ಲ, ತಮ್ಮೆಲ್ಲ ಕಾರ್ಯಗಳು ಈ ರೀತಿ ನಡೀತಾ ಇರ್ಲಿ. ಅಜ್ಜರಿಗೂ ತಮ್ಮ ಮೇಲೆಲ್ಲ ಬಹಳ ಪ್ರೀತಿ. ಈ ಕಡೆ ಕಾರ್ಯಗಳಿಗೆ ಪ್ರೋತ್ಸಾಹ ಮಾಡೋದು ಅಜ್ಜರಿಗೆ ತಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಮಾಡ್ಬೇಕು ಅನ್ನೋ ಭಾವನೆ ಐತಿ. ಆದ್ರ ಸಮಯ ಬಹಳ ಕಡಿಮೆ ಐತಿ. ಎಲ್ಲ ಕಡೆನೂ ಅಜ್ಜರು ಸ್ವಲ್ಪ ಪ್ರವಚನ ಮಾಡಬೇಕು ಅಂತ ಬಹಳ ಜನರ ಅಪೇಕ್ಷೆನ ಐತಿ. ಹಿಂಗಾಗಿ ಕಡಿಮೆ ಸಮಯದಲ್ಲಿ ಎಲ್ಲರನ್ನ ಮುಟ್ಟಬೇಕಲ್ಲ, ಎಲ್ಲರನ್ನ ತಲುಪಬೇಕಲ್ಲ. ಆದ್ದರಿಂದ ಅಷ್ಟೇ ಅನಾನುಕೂಲ ಆಗ್ತದೆ ಹೊರತಾಗಿ ಅಜ್ಜರು ಎಲ್ಲೇ ಇದ್ರು ಕೂಡ ಅವ್ರ ಅಂತಃಕರಣ, ಅವ್ರ ಪ್ರೀತಿ ಇಲ್ಲೇ ಇರ್ತೈತಿ. ಅಂತ ಒಳ್ಳೆ ಕಾರ್ಯಗಳು ಇಲ್ಲಿ ನಡೀತಾ ಇರ್ತಾವ. ಈ ರೀತಿ ಸದಾ ಕಾರ್ಯಗಳು ನಡೀಲಿ. ತಮ್ಮ ಒಂದು ಸೇವೆಯ ಜೊತೆಗೆ ನಾನು ಕೂಡ ಒಬ್ಬ ಸೇವಕನಾಗಿ ಇಲ್ಲಿ ಸೇವೆ ಮಾಡೋದಕ್ಕೆ ಪೂಜ್ಯರ ಅವಕಾಶ ಕೊಟ್ಟಾರ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಆ ಒಂದು ಕಾರ್ಯದಲ್ಲಿ ನಾನು ಕೂಡ ಪಾಲ್ಗೊಳ್ಳುತ್ತೀನಿ ಅಂತ ಹೇಳಿ ಈಗ ಪೂಜ್ಯರ ಆಶೀರ್ವಚನ ಜರುಗ್ತೈತಿ. ಅದನ್ನು ಕೇಳಿ ನಾವೆಲ್ಲ ಪವಿತ್ರ ಆಗೋಣ. ಶರಣಾರ್ಥಿ. ಮೊಬೈಲ್ ಲೈಟ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು.
ದೇವರು ನಮಗೆಲ್ಲ ಒಂದು ಜೀವನವನ್ನ ಕರುಣಿಸಿದ. ಒಬ್ಬನೇ ಸೂರ್ಯ, ಒಂದೇ ಭೂಮಿ, ಒಂದೇ ನೀರು, ಒಂದೇ ಗಾಳಿ. ಈ ನಾಡಿನಲ್ಲಿ ಎಷ್ಟು ಜನ ಸಂತರು ಸಂತೋಷವಾಗಿ ಬದುಕಿದ್ರು. ನಾವ್ಯಾಕೆ ದುಃಖ, ಚಿಂತೆ, ನೋವು, ನಿರಾಶೆಗಳಿಂದ ಬದುಕಕತ್ತೀವಿ? ಎಷ್ಟು ಜನ ಶರಣರು ಎಷ್ಟು ಸಂತೋಷದಿಂದ ಬದುಕಿದ್ರಲ್ಲ. ಅವರು ಇದೇ ಸೂರ್ಯ ಅವರು ಪಡ್ಕೊಂಡಿದ್ದು, ಇದೇ ಭೂಮಿ ಮೇಲೆ ಬದುಕಿದ್ರು, ಇದೇ ನೀರ ಕುಡಿದ್ರು, ಇದೇ ಗಾಳಿಯನ್ನು ಅವರು ಸೇವಿಸಿದ್ರು. ಯಾಕೆ ಅವ್ರ ಜೀವನ ಅಷ್ಟು ಉತ್ಕೃಷ್ಟ ಆಯ್ತು? ನಮ್ಮ ಜೀವನ ಯಾಕೆ ಇಷ್ಟು ದುಃಖ, ನೋವು, ನಿರಾಶೆಗಳಲ್ಲಿ, ನಿರುತ್ಸಾಹಗಳಿಂದ ಕೂಡ್ತು? ಅಂದ್ರೆ ಜೀವನ ಎಲ್ಲರಿಗೂ ಒಂದೇ ಕೊಟ್ಟಾನ ದೇವರು, ಆದ್ರೆ ಜೀವನವನ್ನ ನೋಡುವ ದೃಷ್ಟಿಕೋನ ಭಿನ್ನ ಐತಿ. ದೇವರು ಎಲ್ಲರಿಗೂ ಎರಡು ಕಾಲ, ಎರಡು ಕೈ, ಎರಡು ಕಣ್ಣ, 1/2 ಮೂಗ ಎಲ್ಲರಿಗೂ ಒಂದೇ ಇಟ್ಟಾನ. ಆದ್ರೆ ಒಬ್ಬರ ಜೀವನ ಸುಖ, ಒಬ್ಬರ ಜೀವನ ದುಃಖ ಯಾಕಾತಂದ್ರ ನಾವು ಜೀವನವನ್ನ ನೋಡುವ ದೃಷ್ಟಿಕೋನದಿಂದ ಸುಖ ದುಃಖಗಳ ಅವಲಂಬನೆ ಐತಿ. ನಾವು ಜೀವನವನ್ನು ನೋಡುವ ದೃಷ್ಟಿಕೋನದಿಂದ ನಮ್ಮ ಜೀವನದೊಳಗೆ ಸಂತೋಷ ಬರ್ತೈತಿ, ದುಃಖ ಬರ್ತೈತಿ. ಈಗ ನೀವು ರಾಮಾಯಣ ಕೇಳಿರಿ. ರಾಮಾಯಣದಲ್ಲಿ ಸೀತೆ ಬರ್ತ. ಸೀತೆಯನ್ನ ರಾವಣನು ನೋಡಿದ. ಇರುವ ಸೀತೆ ಒಬ್ಬಕ್ಕೆ ಹೋಗಲ್ಲ. ಸೀತೆಯನ್ನ ರಾವಣನು ನೋಡದ ಲಂಕಾದೊಳಗ. ಅದೇ ಲಂಕಾದೊಳಗ ಹಾರಿ ಹನುಮಂತನು ಸೀತೆಯನ್ನು ನೋಡದ. ದೃಷ್ಟಿಕೋನ ಎಷ್ಟು ವ್ಯತ್ಯಾಸ ಇತ್ತು ಅಂದ್ರ, ರಾವಣ ಸೀತೆಯನ್ನು ನೋಡಿ ರಾಮಾಯಣ ಮಾಡಿಕೊಂಡ, ಹನುಮಂತ ಸೀತೆಯನ್ನು ನೋಡಿ ದೇವರ ಆಗಿಬಿಟ್ಟ. ನೋಡುವ ದೃಷ್ಟಿಕೋನ. ನಮ್ಮ ನೋಡುವ ದೃಷ್ಟಿಕೋನ ನಮ್ಮ ಜೀವನ ನಿರ್ಧಾರ ಮಾಡ್ತೈತಿ. ನಮಗೆ ದೇವರು ಯಾವ ದೃಷ್ಟಿಕೋನದಿಂದ ಜೀವನ ಕೊಟ್ಟಾನ. ಎಲ್ಲರಿಗೂ ಒಂದು ಜೀವನ ಕೊಟ್ಟ, ನೋಡಬೇಕಷ್ಟು ಚಂದ ಜೀವನವನ್ನ. ಈಗ ನಾವು ಅಂತೀವಿ, ನಾವು ಬಹಳ ಬಡವ್ರಿ, ಏನೂ ಇಲ್ಲ ನಮ್ಮ ಮನ್ಯಾಗ. ನಾವು ನೋಡುವ ದೃಷ್ಟಿಕೋನ, ನಮ್ಮ ಮನೆ ಮಗ್ಗಲ್ದವ್ರು ಬಹಳ ಶ್ರೀಮಂತರದಾರ, ಹಿಂಗ ನೋಡ್ಬೋದು. ಇದು ಒಂದು ದೃಷ್ಟಿಕೋನ ಜೀವನದ್ದು. ನಾವು ಬಹಳ ಬಡವರು, ಗುಡಿಸಲ್ದಾಗಿರೋರು, ಏನಿಲ್ಲ ನಮ್ಮ ಮನ್ಯಾಗ. ನಮ್ಮ ಮನೆ ಮಗ್ಗಲ್ದವ್ರು ಬಹಳ ಶ್ರೀಮಂತರದಾರ. ಏನೈತಿ ಶ್ರೀಮಂತರು? ಅವ್ರಿಗೆ ಯಾಕೆ ಶ್ರೀಮಂತರಂತೀರಿ, ನೀವ್ಯಾಕೆ ಬಡವ್ರು ಅಂತೀರಿ? ಇಲ್ಲ, ಅವ್ರು ಬಹಳ ಶ್ರೀಮಂತರು. ಏನ್ ಅವ್ರ ಮನ್ಯಾಗ ಫ್ರಿಡ್ಜ್ ಐತಿ, ನಮ್ಮ ಮನ್ಯಾಗ ಏನೂ ಇಲ್ಲ. ಹಿಂಗ ನೋಡಿದ್ರೆ ಬಡತನ, ಹಿಂಗ ನೋಡಬಾರ್ದು. ಹೆಂಗ್ ನೋಡಿದ್ರೆ ಶ್ರೀಮಂತರಾಗ್ತೀವಂದ್ರ, ಫ್ರಿಡ್ಜ್ ಇದ್ದಿದ್ದ ಹಣೆ ಬರ ಏನೈತಿ, ನಿನ್ನಿದು ಮಣ್ಣಿದ್ದು ಹಳಸಿದ್ ಇಟ್ಕೊಂಡು ತಿಂತಾವ, ನಮ್ಮ ಮನ್ಯಾಗ ಏನೂ ಇಲ್ಲ, ಬಿಷದ್ ಮಾಡ್ಕೊಂಡು ಉಳಿತೀವಲ್ಲ, ಶ್ರೀಮಂತ. ನೋಡೋದ್ರ ಮೇಲೆ ಐತಿಲ್ಲ ಜೀವನ ಅಷ್ಟೇ. ಶ್ರೀಮಂತಿಕೆ ಫ್ರಿಡ್ಜಿನ ಮೇಲೆ ಇಲ್ಲ, ಶ್ರೀಮಂತಿ ಮನಸ್ಸಿನೊಳಗೈತೆ ಅಷ್ಟೇ. ನಮ್ಮ ಮನಸ್ಸು ಬಡವಾತು ಅಂದ್ರ ನಮ್ಮನ್ನ ಯಾರೂ ಶ್ರೀಮಂತರು ಮಾಡಕ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನೊಳಗ ಶ್ರೀಮಂತಿಕೆ ತುಂಬುತ್ತಂದ್ರೆ ಭೂಮಿ ಮೇಲೆ ನಮ್ಮನ್ನ ಯಾರು ಬಡವ್ರು ಮಾಡಕ ಸಾಧ್ಯ ಇಲ್ಲ. ಶ್ರೀಮಂತಿಕೆ ವಸ್ತುಗಳಿಂದ ಅಳಿಬಾರದು, ಶ್ರೀಮಂತಿಕೆ ಎದೆಯಿಂದ ಅಳಿಬೇಕಾಗ್ತೈತಿ. ಇದು ಜೀವನವನ್ನು ನೋಡುವ ದೃಷ್ಟಿಕೋನಗಳಷ್ಟೇ. ದೊಡ್ಡವರು ಹೆಂಗ ನೋಡಿದ್ರು ಜೀವನ? ದೇವರೊಂದು ಆಯುಷ್ಯ ಕೊಟ್ಟನಲ್ಲ, ಹೆಂಗ ಬದುಕಬೇಕು? ಅವರೊಂದು ಋಷಿಗಳು ಒಂದು ಸಂಶೋಧನೆ ಮಾಡಿದ್ರು. ದೇವರೊಂದು ಅಲ್ಪ ಆಯುಷ್ಯ ಕೊಟ್ಟ, ನಮಗೆ ಎಷ್ಟು ದಿವಸ ನಾವು ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ, ಹೆಂಗ ಬದುಕಬೇಕಿಲ್ಲಿ? ಅವರೊಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡು ಹಿಡಿದರು. ಹೆಂಗ ಬದುಕುದಪ್ಪ ಮನುಷ್ಯ ಇಲ್ಲಿ? ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅವರು ಮನುಷ್ಯನ ಬದುಕನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹಿಂಗ ವಿವರಿಸಿ ನೋಡಿದ್ರು. ಅವರು ವಿವರಿಸಿ ನೋಡುದು ಅಂದ್ರ, ಈಗ ಮೊಬೈಲ್ ಐತಿ, ಮೊಬೈಲ್
ಅಕ್ಷರ ಸಣ್ಣಿದ್ದು ಫೋಟೋ ಸಣ್ಣಿದ್ದು ಅಂದ್ರೆ ಏನ್ ಮಾಡಂತೀರಿ ನೀವು? ಝೂಮ್ ಮಾಡಂತೀರಿ. ಹೆಂಗ ಝೂಮ್ ಮಾಡಿ ನೋಡ್ತೀರಿ ನೋಡಿ, ಝೂಮ್ ಮಾಡಿ ನೋಡಿದ್ರೆ ಎಲ್ಲ ಕರೆಕ್ಟ್ ಕಾಣತೈತಿ. ಹಂಗ ಮೊಬೈಲ್ ಝೂಮ್ ಮಾಡೋದಲ್ಲ, ನಮ್ಮ ಜೀವನನು ಸ್ವಲ್ಪ ಝೂಮ್ ಮಾಡಿ ನೋಡ್ಬೇಕಂದ್ರೆ ಬದುಕು ಗೊತ್ತಾಗ್ತೈತಿ ಏನು. ಜೀವನವನ್ನ ಅವರು ನೋಡಿದ್ರವ್ರು, ಅವ್ರು ಏನಂತಾರ, ಸುಮ್ಮನೆ ಒಂದ್ ಸ್ವಲ್ಪ ಶರೀರ ನೋಡಪ್ಪ ನೀನು. ಒಮ್ಮೆ ಈಗ ಎಚ್ಚರದಿವಿ, ಹೌದಾ? ಸಾಯಂಕಾಲ ಹೊಲಕ್ಕೋ ಮನಿಗೋ ಹೋಗು ದುಡಿದು ಮುಕ್ಕೊಂತೀವಿ, ಕನಸು ಬೀಳ್ತೈತಿ. ಇಲ್ಲಿ ಎಚ್ಚರಿದ್ದಾಗ ಶ್ರೀಮಂತರದೇವಿ, ಕನಸಿನಾಗ ಭಿಕ್ಷೆ ಬೇಡಕ್ ಶುರು ಮಾಡಿರ್ತೀವಿ. ಏನ್ ಎಚ್ಚರಿದ್ದಾಗ ಕಾರ್ ಗಡ್ಯಾಗ ಅಡ್ಡಾಡಿದ್ದ ಖರೇನೋ, ಏನು ಕನಸಿನಾಗ ಭಿಕ್ಷೆ ಬೇಡಕತ್ತೀವಲ್ಲ ಅದು ಖರೇನೋ? ಮತ್ ಇಲ್ಲೆಲ್ಲ ನನಗ ವೈಭವ ಐತಿ, ಬಹಳ ಮಂದಿ ದೊಡ್ಡ ಮಂದಿ ಜೈಕಾರ ಹಾಕ್ತಾರ, ದೊಡ್ಡ ಶ್ರೀಮಂತ ಅಂತಾರ, ಗೌರವ ಐತಿ. ಖರೆ ನಿದ್ದೆ ಹತ್ತದಾಗ ಯಾವ್ದೈತಿ? ಯಾವುದು ಇಲ್ಲಲ್ಲ. ಯಾವ್ದು ಖರೆ ಇದು? ಏನು ಎಚ್ಚರಿದ್ದಾಗಿದ್ದನ ಜಾಗೃತ ಜೀವನ ಖರೇನೋ, ಏನು ಸ್ವಪ್ನ ಬಿದ್ದಿದ್ದು ಖರೇನೋ, ಏನು ನಿದ್ದೆ ಹತ್ತದಾಗ ಇವು ಯಾವೂ ಇಲ್ಲಲ್ಲ ಇದು ಖರೇನೋ? ಒಬ್ಬ ಹುಡುಗ ಅದು ಕನ್ಯಾ ನೋಡ್ತು, ಕನ್ಯಾನ ಸಿಗ್ಲಿಲ್ಲ ಅವನಿಗೆ. ಅಲ್ಲಿ ಸಿಗಲ ಅದು ಈಗ ಗ್ಯಾರಂಟಿನೂ ಐತಿ, ಹುಡುಗರಿಗೆ ಕನ್ಯಾ ಸಿಗುದ ವಜ್ಜೆ ಐತಿ. ಅದು ದೊಡ್ಡ ಸಮಸ್ಯೆ ಕನ್ಯಾದಿಗ. ಪಾಪ ಹಳ್ಳಿ ಮಕ್ಕಳಿಗೆ ಎಷ್ಟು ಬಾಳ ಜನ ಮಕ್ಕಳು ಕೇಳ್ತಿರ್ತಾವ. ಅದು ಒಂದು ಹುಡುಗ ಕನ್ಯಾ ನೋಡಕ್ ಹೋಗಿತ್ತಂತ. ಆ ಹುಡುಗಿ ಅವು ಬಂದ ಹುಡುಗನ್ ನೋಡಿದ ಕೂಡಲೇ ಚಕ್ರ ಬಂದ್ ಬಿದ್ಲ. ಆಮೇಲೆ ನೀರ್ ಹೊಡೆದ್ರೆ ಎಬ್ಸಿದ್ರ ಅದಕ್ಕೆ. ಯಾಕೆ ಅವ ಹಿಂಗ್ಯಾಕಂತ? ಇಲ್ಲ, ಇವ ನನ್ನ ನೋಡಕ್ ಬಂದಿದ್ದ ಮೊದಲ, ಇನ್ನೂ ಕನ್ಯಾ ಸಿಕ್ಕಿಲ್ಲ ಇವನಿಗೆ. ಕನ್ಯಾ ಸಿಗುದ ಅಷ್ಟು ಕಷ್ಟ ಆಗೈತಿ. ಒಂದ್ ಹುಡುಗ ಏನಾಯ್ತು ಅಂದ್ರ, ಅದು ಕನ್ಯಾ ನೋಡಕ್ ಹೋಗಿತ್ತು, ಕನ್ಯಾ ಸಿಗ್ಲಿಲ್ಲ. ಹಂಗ ಅದ ಗದ್ದಲ್ದಾಗ ಹೊಲಕ್ ಹೋಗಿ ಬಾವಿ ದಂಡೆ ಮೇಲೆ ಮುಕ್ಕೊಂಡು ಕೂಡ್ಲೇನೆ ಕನಸು ಬಿತ್ತು. ಅಲ್ಲೇ ಮನ್ಸ ಹೊರಸಿದ್ವಲ್ಲ ಅವಾಗ, ಹಳೆ ಹೊರಸಿನ ಮೇಲೆ ಮುಕ್ಕೊಂತು ಕನಸು ಬಿತ್ತು. ಕನಸು ಬಿದ್ದ ನಿದ್ದೆ ಕನಸಿನಾಗ ಅವನಿಗೆ ಕನ್ಯಾ ಕೊಟ್ಟಂಗಾತ್. ಇವಾಗ ಕೇಳಾರ್ದ ಕರೆದು ಕೊಟ್ಟಂಗಾತ್. ಕನಸಿನಾಗ ಮದುವೆ ಆದಂಗಾತ್, 2 ಮಕ್ಕಳಾದಂಗಾತ್. ಕನಸಿನಾಗ ಅವು ಮಕ್ಕಳು ಬಂದು ಇವ್ರ ಗಂಡ ಹೆಂಡತಿ ನಡಬರಕ್ ಮುಕ್ಕೊಂಡಂಗಾತ್. ಅವ್ ದೊಡ್ಡ ಮಗ ಯಪ್ಪ ಅತ್ತತ್ ಸರಿ ಅಂದಂಗಾತು. ಇವ ಸರದಂಗಾಗಿ ಬಾವ್ಯಾಗಿ ಬಿದ್ದ, ತಲಿ ಹೊಡಿತು, ಹೇಳ್ತನ ಎಚ್ಚರಾತು, ಮೊದಲಿದ್ದಂಗ ಅದಾನ. ಏನು ಕನಸಿನ್ಯಾಗ ಬಿದ್ದ ಲಗ್ನ ಆದದ್ದು ಖರೇನೋ, ಏನು ಕನ್ಯಾ ಸಿಗಲಾರ್ದಂಗ ಇದ್ದಿದ್ದು ಖರೇನೋ? ಅದಕ್ಕೆ ಅವ್ರೇನಂತಾರ, ಅನಿತ್ಯಾನಿ ಶರೀರಾಣಿ. ಇದು ಕನಸು ಬಿದ್ದಾಗ ಎಚ್ಚರ ಸುಳ್ಳ, ಎಚ್ಚರಿದ್ದಾಗ ಕನಸು ಸುಳ್ಳ, ನಿದ್ದೆ ಹತ್ತದಾಗ ಇವು ಅಷ್ಟು ಸುಳ್ಳ, ಎಲ್ಲ ಜೀವನನ ಸುಳ್ಳಾಗಿ ಹೋಗಿರ್ತೈತಿ ಅಂತಾರ. ಅನಿತ್ಯಾನಿ ಶರೀರ. ನಿದ್ದೆ ಹತ್ತದಾಗ ಏನ್ರ ಐತೆ, ನಮ್ಗೆ ಯಾರ ಸ್ವಾಮಿಗಳಂತೈತೆ, ಅಧಿಕಾರಿಗಳಂತೈತೆ, ಶ್ರೀಮಂತರಂತೈತೆ, ಬಡವರಂತ ಏನಾರ ಐತೆ? ನಿದ್ದೆ ಹತ್ತದಾಗ ಏನು ಇಲ್ಲ ನೋಡಿ, ಎಲ್ಲಾನು ಸುಳ್ಳಾಗಿರ್ತೈತಿ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಎಷ್ಟರ ಮನುಷ್ಯ ಸಂಪತ್ತು ಗಳಿಸ್ಲಿ, ಹೋಗುವಾಗಂತೂ ಎಲ್ಲರೂ ಖಾಲಿ ಕೈಯಿಂದ ಹೋಗ್ಬೇಕಲ್ಲ ಈ ಜಗತ್ತು ಬಿಟ್ಟು ಹೋಗುವಾಗ. ಏನು ಬರ್ತದ ಹೇಳಿ? ಈಗ ನಮ್ಮಲ್ಲೊಂದು ಈಗ ವ್ಯಕ್ತಿಗಳು ತೀರ್ಕೊಂಡಿರ್ತಾರ ನೋಡಿ, ಸತ್ತಾಗ ದುಡ್ಡು ಹಾರಿಸ್ತಿರ್ತಾರ ನೋಡಿರ್ಲಿ, ಹಿಂಗ್ ದುಡ್ಡು ತೋರ್ತಿರ್ತಾರಿಲ್ಲ ಅವ್ರು, ಹಲ್ಲಿಗೆ ಅದು ಬಾರಿಸಾಗ ಆ ದುಡ್ಡು ಹಿಂಗ್ ಕುಣಿತಿತ್ತದು. ಯಾರೋ ಕೇಳಿದ್ರೆ ಎಷ್ಟು ಕುಣಿತಿಯಲ್ಲಿ ನೀನು ಅಂತ. ಇಲ್ಲ, ಅವ ಮೊದಲ ನನಗ್ ಒಳಗಿಟ್ಟಿದ್ದ, ಯಾವ ಸತ್ತಾನಲ್ಲ ಮೊದಲು ನನಗ್ ಒಳಗಿಟ್ಟು ಅವ ಕುಣಿತಿದ್ದ, ಈಗ ಅವನಿಗೆ ಒಳಗಿಟ್ಟು ನಾ ಕುಣಿತೀನಿ ಅಂತಿತ್ತಂತದ್ದು. ಯಾವ ಸಂಪತ್ತು ಯಾರೆಂದರ ಖಾಯಂ ಬಂದೈತೇನು? ಕೀರ್ತಿ ಬಂದಿಲ್ಲ,
ಸಂಪತ್ತುಗಳು ಬರೋದಿಲ್ಲ, ಅಧಿಕಾರಗಳು ಬರೋದಿಲ್ಲ, ಯಾವ ಖಾಯಂ ಇರೋದಿಲ್ಲ, ಇದ್ದಾಗ ಅನುಭವಿಸೋದಷ್ಟೇ. ಶರೀರಗಳು ಇಲ್ಲ, ಸಂಪತ್ತು ಇಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ನಿತ್ಯಂ ಸನ್ನಿಹಿತೋ ಮೃತ್ಯು. ಮತ್ತು ಸಾವು ಯಾವಾಗ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಯಾರಿಗೆ ಯಾವಾಗ ಬರ್ತೈತೆ ಅಂತ ಗೊತ್ತೈತೆ. ಡೆತ್ ಕ್ಯಾನ್ ಸ್ಟಂಪ್ ಯು ಎನಿವೇರ್ ಎನಿ ಟೈಮ್ ಎಟ್ ಎನಿ ಮೂಮೆಂಟ್. ಮನುಷ್ಯನಿಗೆ ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ. ಅವರು ಜ್ಞಾನಿಗಳು ಏನು ಸಂಶೋಧನೆ ಮಾಡಿದ್ರಂದ್ರ, ಹೌದು ಈ ಶರೀರಗಳು ಸುಳ್ಳು, ಸಂಪತ್ತು ಖಾಯಂ ಬರುವುದಲ್ಲ, ಮತ್ತು ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ, ಮತ್ತೆ ಏನ್ ಮಾಡಂದ್ರೆ ನಮಗ. ಅವಾಗ ಅವರು ಜ್ಞಾನಿಗಳು ಹೇಳಿದ್ದೇನಂದ್ರೆ, ನೋಡ್ತಮ್ಮ, ಇದು ಶರೀರಗಳು ಖಾಯಂ ಇರಾವಲ್ಲ, ಸಂಪತ್ತು ನಿನ್ ಜೊತೆಗೆ ಯಾವಾಗ್ಲೂ ಖಾಯಂ ಹಿಂಗ ಇರ್ತೈತೆ ಅಂತ ತಿಳ್ಕೋಬೇಡ. ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ. ಸಾಯುವುದಕ್ಕಿಂತ ಮುಂಚೆ ನೀ ಮಾಡಬೇಕಾದದ್ದು ಏನಾದರೂ ಮಾಡುವುದಿದ್ರೆ ಒಂದಿಷ್ಟು ಊರಿನ ಜನ ಹೌದನ್ನುವಂಥ ಕೆಲಸ ಮಾಡಿ ಹೋಗು, ಅದು ಸಾರ್ಥಕ. ಧರ್ಮದ ಕೆಲಸ ಮಾಡು, ಪುಣ್ಯದ ಕೆಲಸ ಮಾಡು, ಒಳ್ಳೆಯ ಕೆಲಸ ಮಾಡು. ಪುಣ್ಯದ ಕೆಲಸ ಮಾಡಬೇಕು ಮನುಷ್ಯ. ಈಗ ನೀವು ಅಮೆರಿಕಕ್ಕೆ ಹೋಗ್ತಾರೆ, ನಮ್ಮ ರೂಪಾಯಿ ನಡೀತಿರ್ಲಿ, ಏನ್ ನಡೀತೈತಿ? ಡಾಲರ್ ಬೇಕಾಗಿ. ಈಗ ಸಿಂಗಾಪುರು, ದುಬೈಗೆ ಹೋದ್ರೆ ಅಲ್ಲೆಲ್ಲ ಈ ಧೀರಂ ಅಂತ ಅಂತಾರ. ಯುರೋಪಿಗೆ ಹೋದ್ರೆ ಯೂರೋ, ಪೌಂಡ್ ನಡೀತಾವ, ನೋಟ್ ನಡೀದಿಲ್ಲ ಅಲ್ಲಿ. ಮತ್ತೆ ಇದು ಎಲ್ಲ ಬಿಟ್ರಪ್ಪ, ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಡಾಲರ್ ಬೇಕು. ಮ್ಯಾಲ್ ಹೊಂಟ್ರಿ ಅಂದ್ರೆ ಯಾವ ನಾಣ್ಯ ನಡೀತೈತೆ ಅಲ್ಲಿ? ಡಾಲರ್ ಕೊಡ್ತೀವಿ ಅಂದ್ರೆ ನಡೀತೈತೆ? ಏನೂ ಇಲ್ಲ. ಇದೆಲ್ಲವನ್ನು ಬಿಟ್ಟು ಮ್ಯಾಲ ಹೋಗುವಾಗ ಯಾವುದಾದ್ರೂ ನಾಣ್ಯ ಚಲಾವಣೆ ಇದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಾವಣೆ ಒಳಗೆ, ಉಳಿದ ಯಾವ ನಾಣ್ಯಗಳು ಅಲ್ಲಿ ಚಲಾವಣೆ ಒಳಗೆ ಇರುವುದಿಲ್ಲ. ಅದಕ್ಕೆ ಮನುಷ್ಯನಿಗೆ ನಮ್ಮ ಹಿರಿಯರು ಜ್ಞಾನಿಗಳು ಕಲಿಸಿದ್ದೇನು ಅಂದ್ರೆ, ಮನುಷ್ಯ ಜೀವನದೊಳಗೆ ಪುಣ್ಯದ ಕೆಲಸ ಮಾಡಬೇಕು, ಚಲೋ ಕೆಲಸ ಮಾಡಬೇಕು, ಒಳ್ಳೆಯ ಕೆಲಸ ಮಾಡೋದು. ನಿಮ್ಮೂರೊಳಗೆ ಅಷ್ಟೆಲ್ಲ ಒಳ್ಳೆಯ ಕೆಲಸಗಳು ಹಿಂದಿನಿಂದನೂ ಮಾಡ್ಕೊಂತ ಬಂದಿದ್ರಿ, ಆದ್ರೆ ಈಗ ನಿಮ್ಮ ಭಾಗ್ಯದ ಬಾಗಿಲು ತೆಗೆದೈತೆ ಅಷ್ಟೇ. ನಾವು ಸಣ್ಣವರಿದ್ದಾಗನು ಅಜ್ಜರ ಜೊತೆ ಬರ್ತಿದ್ದೆ, ಬರೇ 30 ವರ್ಷ ಜಗಳ ಆಡಿದ್ರು ಊರಾಗ. ದೊಡ್ಡ ಅಜ್ಜರು ಕೂಡ ಒಂದಿಷ್ಟು ಪಾರ್ಟಿ, ಸಣ್ಣ ಅಜ್ಜರ ಜೊತೆಗೆ ಪಾರ್ಟಿ. ಏನ್ ಮಾಡಿದ್ರಿ? ಸುಮ್ಮನೆ ನಿಮಗೊಂದು ಸಣ್ಣ ಸಿಂಹಾವಲೋಕನ ಹೇಳ್ತೇನೆ. ಅಂದ್ರೆ ಒಂದು ಸಣ್ಣ ಜಗಳ ನಿಮ್ಮ ಊರನ್ನು 30 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಿತ್ತು. ದೊಡ್ಡ ಅಜ್ಜರ ಜೊತೆ ಒಂದಿಷ್ಟು ಗ್ರೂಪ್ ಆಗಿ ಆ ಕಡೆ ಒಂದಿಷ್ಟು ಗುಂಪು ಬರೋದು, ಒಂದು 4-5 ಟ್ರ್ಯಾಕ್ಟರ್ ತೊಗೊಂಡು ಲಾರಿ ತೊಗೊಂಡು ಬರೋರು. ಅವ್ರು ಹೋಗಿ ಊರು ಮುಟ್ಟದ್ರಾಗ ಮತ್ತೊಂದು ಲಾರಿ ತೊಗೊಂಡು ಮತ್ತೊಂದಿಷ್ಟು ಮಂದಿ ದೊಡ್ಡ ಅಜ್ಜರ ಪರವಾಗಿ. ಈ ಜಗಳ ಏನ್ ಮಾಡತ್ತಂದ್ರ ನಿಮ್ಮ ಊರ ಆಸ್ತಿ ಕಳ್ಕೊಂಡ್ರಿ, ಹೌದಲ್ಲ? ಊರ ಆಸ್ತಿ ಹೋತು, ಮಠ ಹಾಳು ಬಿತ್ತು, 30 ವರ್ಷದ ಮಠ ಯಾರೋ ಸ್ವಾಮಿಗಳು ಬರ್ಲಾರ್ದಂಗ ಆತು. ಎದರಿಂದ ಇದು? ಊರಿನ ವೈಮನಸ್ಸುಗಳಿಂದ. ಸೊ ಇದೇ ಇವತ್ತೇನು ಒಂದು ಏಕ ಮನೋಭಾವನೆ ಬಂದೈತಿ, ಇದೇ 30 ವರ್ಷ ಹಿಂದಿದ್ದಿದ್ರ ಕಡ್ಲಿಬಾಳ್ ಹಗರಿ ಬೊಮ್ಮನಳಿಕಿನ ಮುಂದೆ 30 ವರ್ಷ ಹೋಗ್ತಿತ್ತು. ಅಂದ್ರೆ ಒಂದು ಸಣ್ಣ ತಪ್ಪಿನ ಹೆಜ್ಜೆ ನಮ್ಮೂರು 30 ವರ್ಷ ಹಿಂದೆ ಕೆಳ್ಕೊಂಡು ಹೋಗ್ತೈತಿ. ಅದಕ್ಕೆ ಯಾವಾಗ್ಲೂ ಒಂದು ಮಠ ಬೆಳಿಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಿರ್ತಾವೆ ಯಾವಾಗ್ಲೂ. ಈಗ ನಡೀತಿರ್ತೀವಿ, ನಡೆಯುವಾಗ ಕಾಲಿಗೆ ಮುಳ್ಳು ನಡತೈತಿ. ಮುಳ್ಳು ನಟ್ರೆ ಮುಳ್ಳು ತಕ್ಕೋಬೇಕ ಹೊರತು ಕಾಲು ತೆಗೆಯುವ ಪ್ರಯತ್ನ ಮಾಡಬಾರ್ದು, ಮುಳ್ಳು ತಕ್ಕೋಬೇಕಷ್ಟೆ. ಅದಕ್ಕೆ ಇವತ್ತೇನು ನಿಮ್ಮಲ್ಲಿ ಒಂದು ಭಾವನೆ ಬಂದದ. ನನಗೇನು ಬಹಳ ಖುಷಿ ಆತಂದ್ರ, ನೀವೆಲ್ಲ ಬಂದಾಗೆಲ್ಲ ಸ್ವಾಮಿಗಳು ಕೊಡ್ರಿ ಅಂತಿದ್ರೆ, ಸ್ವಾಮಿಗಳು ಬಂದೇನು ಹೊಲ ಹೊರಗೆ ಹೋಗಿತ್ತು, ಹಾಳು ಮಠ ಇತ್ತು, ಬಂದು ಏನು ಮಾಡ್ಬೇಕು ಅವ್ರು ಸ್ವಾಮಿಗಳಲ್ಲಿ? ಅಷ್ಟರು ನಿಮ್ಮನ್ನು ನೋಡ್ಕೊಂತ ಕುಂದಿರ್ಬೇಕು ಅಷ್ಟ ದಿವಸ. ಅಂದ್ರೆ ಈಗ ನೋಡಿ, ಏನೋ ನಿಮ್ಮ ಊರಿನ ಪುಣ್ಯ ಚಲೋ ಐತಿ, ಹೊಳ್ಳಿ ನಿಮ್ಮೂರು ಹೊಲ ನಿಮಗ್ ಬತ್ತು. ಯಾರೋ ಪುಣ್ಯಾತ್ಮರ ಹೆಸರು ಹೇಳೋದಿಲ್ಲ, ಅವ್ರು ಯಾರ್ಯಾರ ಅದಕ್ಕೆ ಸಹಾಯ ಮಾಡ್ಯಾರ. ಅದರಿಂದ 32 ಎಕರೆ ಹೊಲ
ಇಷ್ಟು ಹೊಲ ನಿಮ್ಮೂರ್ದಲ್ಲ, ಏನ್ ನಿಮ್ಮೂರ್ ಹೊಲದ್ದು ಇನ್ಕಮ್ ಕೊಟ್ರೆ ನಮ್ಮ ಮಟ್ಟಕ್ಕಂತ ಕೇಳಿವಿ ನಿಮ್ಗೊಮ್ಮೆರೆ ನಾವು. ನಿಮ್ಮೂರಿನ ಆಸ್ತಿ ನಿಮ್ಮೂರ ಬೆಳವಣಿಗೆಗೆ, ನಿಮ್ಮೂರ ಮಕ್ಕಳಿಗೆ ಸದಾ ಉಪಯೋಗ ಆಗ್ಬೇಕದು, ಮತ್ತೇನಿಲ್ಲ. ಅದು ಸದಾ ಈ ಊರಿಗೆ ಉಪಯೋಗ ಆಗ್ಬೇಕು. ಹೊಲ ಹೋಗಿತ್ತು ಅಂದ್ರೆ ನಿಮ್ಮೂರ್ ಗುಡಿಗೆ ದೀಪ ಹಚ್ಚಕ್ ಸಹಿತನೂ ಪಟ್ಟಿ ಮಾಡ್ಬೇಕಾಗ್ತಿತ್ತು. ಅಂದ್ರೆ ಒಂದು ಸಣ್ಣ ತಪ್ಪುಗಳು ಎಷ್ಟು ಊರನ್ನು ಹಿಂದಕ್ಕೆ ಒಯ್ತಾವ. ಈಗೇನೋ ಪುಣ್ಯ, ನಿಮ್ಮ ಊರಿನ ಪುಣ್ಯ ಹೊಲ ಬಂತು, ಮತ್ತು ನೀವು ಎಷ್ಟು ಒಗ್ಗಟ್ಟಾದ್ರಿ, ನಿಮ್ಮ ಈ ಒಗ್ಗಟ್ಟಿಗೆ ಮತ್ತು ನಿಮ್ಮ ಕೆಲಸಕ್ಕೆ ನಿಮ್ಮ ಶಾಸಕರು ಬೆಂಬಲ ಕೊಟ್ಟರು, ರೋಡ್ ಮಾಡಿದ್ರಿ, ಕಂಪೌಂಡ್ ಮಾಡಿದ್ರಿ, ಜಾಗ ಸ್ವಚ್ಛ ಮಾಡಿದ್ರಿ, ಸಮುದಾಯ ಭವನ ಕಟ್ಟಿದ್ರಿ, ಶೌಚಾಲಯಗಳು ಕಟ್ಟಿದ್ರಿ, ಮಠ ಕಟ್ಟಿದ್ರಿ, ಮತ್ತು ಗರ್ಭಗುಡಿ ಕಟ್ಟಾಕತ್ತೀರಿ. ನಮಗೂ ಅನಿಸ್ತು ಸ್ವಾಮಿಗಳಿಲ್ಲಾರ್ದನೆ ಇಷ್ಟು ಮಾಡಾಕತ್ತಾರಂದ್ರೆ ಒಬ್ರು ಸ್ವಾಮಿಗಳಿಗೆ ಕೊಟ್ಟು ನೋಡೋಣ ಮತ್ತೆ ಮಾಡ್ತಾರೆ. ಸ್ವಾಮಿಗಳಿಲ್ಲಾರ್ದೆ ಒಮ್ಮೆ ಪರೀಕ್ಷೆ ಮಾಡಿ ನೋಡೋದು, ಸ್ವಾಮಿಗಳು ಕೊಟ್ಟಿಂದೊಮ್ಮೆ ಪರೀಕ್ಷೆ ಮಾಡೋಣ, ನೋಡೋಣ ಹೆಂಗ್ ಮಾಡ್ತಾರ. ಅದಕ್ಕೆ ನಮಗನ್ನಿಸ್ತು ನಮ್ಮಲ್ಲೇ ಅವ್ರ ಪಾಪ 4-5 ವರ್ಷ ಇದ್ದು ಓದಿ ಮತ್ತು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರಿಗೆ ಕೇಳಿದೆ, ಅವ್ರದ್ದು ಒಂದು ದೊಡ್ಡ ಮಠ ಇತ್ತು. ಅವ್ರಿಲ್ಲ, ನನ್ನ ಕಡ್ಲಿ ಬಾಳ ಭಕ್ತರು ಬಹಳ ಇಷ್ಟ ಅದಾರ, ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರು ನಿಮ್ಮ ಮ್ಯಾಲ ಪ್ರೀತಿ ಕಟ್ಟ ಬಂದ ಅಷ್ಟ. ಒಟ್ಟು ಅವ್ರಿಗೊಂದು ಈಗ 25 kg ಅದಾರ, ಏನ್ರ ಮಾಡಿ 100 kg ಮಾಡ್ಬೇಕು ನಾವು. ಕೇಳಿದೆ ನಾನು, ಪ್ರಸಾದಕ್ಕೆ ಹೆಂಗ್ ಮಾಡ್ತೀರಿ ಅಂತ. ಅವ್ರು ಹೇಳಿದ್ರಿ, ಇಲ್ಲ ಒவ்வொரு ದಿವಸ 2 ಟೈಮ್ ಬುತ್ತಿ ಕಳಿಸ್ತಾರೆ ಅಕ್ಕನ ಬಳಗದ ತಾಯಿದ್ರು, ಏನೂ ತೊಂದ್ರೆ ಇಲ್ಲ, ನಮಗೆ ಆರಾಮದೀವಿ ಅಂತ ಹೇಳಿದ್ರು. ಖುಷಿ ಅಲ್ಲ ಏನಿದೆ. ಒಬ್ಬ ಸನ್ಯಾಸಿಯ ಸಾರ್ಥಕತೆ ಹೆಂಗಿರ್ತೈತಿ ಗೊತ್ತೈತೇನೆ. ನಾವು ಮನೆಯಾಗಿದ್ರೆ ಬರೀ 2 ತಂದೆ ತಾಯಿ ಜೋಪಾನ ಮಾಡ್ತಾರೆ. ನಾವು ಸಮಾಜದ ಉಡಿಯೊಳಗೆ ಬಿದ್ದಾಗ 1000 ತಂದೆ ತಾಯಿಗಳಿಗೆ ಮಕ್ಕಳಾಗುವ ಸೌಭಾಗ್ಯ ಬರ್ತೈತೆ. ಸೊ ನಿಮ್ಮ ಭಕ್ತರು, ನಿಮ್ಮ ಪ್ರೀತಿ ಮಠ ಬೆಳೆಸ್ತದೆ, ಊರೊಳಗೊಂದು ಚೈತನ್ಯ ಬರ್ತದೆ, ಊರಿನಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ. ಏನಾದರೂ ಒಂದಿಷ್ಟು ಸುಖ ದುಃಖ ಹೇಳ್ಕೊಳ್ಳಿಕ್ಕೆ ಒಬ್ಬ ಗುರು ಇರ್ತಾನಲ್ಲ ಎದುರಿಗೆ. ಒಂದು ಜ್ಞಾನದ ಗುರುವಾಗಿ ನಿಮ್ಮೂರಾಗ ಒಬ್ಬ ಗುರು ಇರ್ತಾನೆ. ಅದಕ್ಕೆ ಒಂದು ಮಠ ಬೆಳಿಬೇಕಾದ್ರೆ ಸ್ವಾಮಿಗಳ ಕೆಲಸ ಭಾಳ ಇರುವುದಿಲ್ಲ, ಅವ್ರದ್ದೇನು ಪೂಜೆ ಮಾಡ್ಕೊಂಡು ಕುಂದ್ರೋದು ಅಷ್ಟೆ. ಭಕ್ತರು ಮಾಡೋರು ಬಹಳ ಮುಖ್ಯ ಇರ್ತೈತಿ. ನಿಮ್ಮ ಸಾಹೇಬ್ರು ಹೇಳಿದ್ರಲ್ಲ, ಅಲ್ಲಿ ಪಕ್ಷ ಇರಬಾರ್ದು. ಒಂದು ಊರಿನ ವೈಭವ ಅಲ್ಲಿ ಪಕ್ಷ ಇರಬಾರ್ದು, ಜಾತಿ ಇರಬಾರ್ದು, ಸಣ್ಣವರಿರಬಾರ್ದು, ದೊಡ್ಡವರಿರಬಾರ್ದು. ಅದನ್ನೆಲ್ಲ ಮಠಕ್ಕೆ ಬರಾಗ ಇವೇನು ಜಾತಿ ಪಕ್ಷ ಎಲ್ಲಿ ಬಿಡ್ಬೇಕು ಅಂದ್ರೆ, ಮಠದ ಹೊರಗೆ ಬರ ಕಂಪೌಂಡ್ನೊಳಗೆ ನಿಮ್ಮ ಪಾದರಕ್ಷೆ ಎಲ್ಲಿ ಬಿಟ್ಟು ಬರ್ತಿರಲ್ಲ ಅಲ್ಲೇ ಬಿಟ್ಟು ಒಳಗೆ ಬರಬೇಕು. ಅಂದ್ರೆ ಮಠ ಬೆಳೀತದೆ, ಊರು ಬೆಳೀತದೆ. ಆ ದೃಷ್ಟಿಯಲ್ಲಿ ಭಕ್ತರ ಸಹಕಾರವು ಬಹಳ ಮುಖ್ಯ ಇರ್ತದೆ. ನೀವು ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ, ನಿಮ್ಮ ಶ್ರಮ ಮಠ ಬೆಳೆಸ್ತೈತಿ. ಒಂದೂರು, ಆ ಊರಾಗ ಒಬ್ಬ ಕಳು ಮಾಡ ಮನುಷ್ಯ ಇತ್ತು. ಅವ ಊರೆಲ್ಲ ಅಡ್ಡಾಡ್ತಿದ್ದ, ಹಗಲತ್ತು ರಾತ್ರಿ ಕಳು ಮಾಡ್ತಿದ್ದ. ಹಿಂಗ ಬೆಳಿಗ್ಗೆ ಅಡ್ಡಾಡ್ದ. ಆ ಊರು ಶ್ರೀಮಂತರ ಇವ್ರ ಮನಿ ಕಳು ಮಾಡ್ಬೇಕಂತ ಪ್ಲಾನ್ ಮಾಡಿದ. ಈಗ ಹಳೆ ಶ್ರೀಮಂತರ ಮನೆಯದೆಲ್ಲ ಹೆಂಗಿರ್ತಿದ್ವು ಅಂದ್ರೆ, ಮುಂದೆ ದೊಡ್ಡ ಬಾಗ್ಲ ಜೇಜಿ ಅವೆಲ್ಲ ಕಟ್ಟಿ ಪಡಸಲಿ ಇರ್ತಿದ್ವು. ಹಿಂದೊಂದು ಹಿತ್ತಲು ಇರ್ತಿತ್ತು ನೋಡ್ರಿ, ಹಿತ್ತಲು ಸಣ್ಣ ಗಾಡಿ ಇರ್ತಿದ್ವು, ಒಂದು 8-10 ಫೀಟ್. ಅದಕ್ಕೊಂದು ಹಿತ್ತಲು ಬಾಗ್ಲ ಅಂತ ಇರ್ತಿತ್ತು. ಹಿತ್ತಲು ಬಾಗಿಲಿಗೆ ಕೀಲಿ ಹಾಕಿರ್ತಿದ್ದಿಲ್ಲ ಅವ್ರು, ಸುಮ್ಮನೆ ಒಂದು ಅಗಳಿ ಹಾಕಿರ್ತಾರ ಅಷ್ಟ. ಅವ್ರ ಮನಿ ನೋಡ್ದ, ಇವ್ರ ಮನಿ ಕಳು ಮಾಡ್ಬೇಕಂದವ. ಅದು ಹಿತ್ತಲು ಬಾಗಿಲಿತ್ತು. ಆದ್ರೆ ಹಿತ್ತಲು ಬಾಗಿಲ ಅದು ಹಿತ್ತಲು ಗಾಡಿ 10-12 ಫೀಟ್ ಕಟ್ಟಿದ್ರು ಅವ್ರು. ಅವ ನೋಡಿದ ಮನಿ ಅಂತೂ ಕಳು ಮಾಡೋದು ಪಕ್ಕ, ಆದ್ರೆ ಇದು 10 ಫೀಟ್ ಗಾಡಿ ಇಳ್ಯದ ಹೆಂಗ ಒಳಗ. ಮುಂದಂತೂ ದೊಡ್ಡ ಬಾಗ್ಲೈತಿ, ಬರಾಕ್ ಬರುದು. ಅವ ಅದನ್ನ ವಿಚಾರ ಮಾಡ್ಕೋಂತ ಬಂದ. ಬಸ್ ಸ್ಟ್ಯಾಂಡ್ ಕಡೆ ಬರೋದ್ರೊಳಗನ ಅಲ್ಲಿ ಈ ಡೊಂಬ್ರಾಟ ಆಡೋರು ಇದ್ರು. ಆ ಡೊಂಬ್ರಾಟ ಆಡೋರು ಏನ್ ಮಾಡಕತ್ತಿದ್ರು ಅಂದ್ರೆ, ಅವು ಬಾರ್ಸವು ಊದ್ಸವು, ಮಂದೆಲ್ಲ ಕೂಡಿತ್ತು, ಕ್ಯಾಕಿ ಹಾಕವ್ರು, ಡ್ರಮ್ ಬಾರಿಸೋರು. ಒಬ್ಬ ಡಂಬ್ರಾಟ ಆಡೋ ಹಿಂಗ್ ಓಡಿ ಬಂದು ಇವ್ರ ಮಂದಿ ಚಪ್ಪಾಳಿ ಹಾಕೋದು, ಡ್ರಮ್ ಸೆಟ್ ಬಾರಿಸೋದು. ಹಿಂಗ್ ಈ ಉತ್ಸಾಹದೊಳಗ 10-12 ಫೀಟಿನ ತಂತಿ ಜಿಗಿತಿದ್ದವ. ಇವ ಕಳು ಮಾಡವ ಅಂದ, ಇವ ನನಗೆ ಶಟ್ ಹಾಕ್ಕಾನ ಇವ ಅಂದ.
ಅವ್ರೆಲ್ಲ ಮಂದಿ ಹೋದ್ಮೇಲೆ ಅವ್ನ ಕರೆದು ಎಷ್ಟು ದುಡ್ದಪ್ಪ ಇದೆಲ್ಲ ಡಂಬ್ರಾಟ ಆಡೋದು ಏನ್ ಕೊಡ್ತವ್ರಿ ಒಂದೊಂದು ರೂಪಾಯಿ ಹೋಗೋದು ಹೋದ್ರು ನೋಡ್ರಿ ತಾಟ್ನಾಗ ಏನ್ ಕೊಡ್ತಾವ ಇವು ಅವಾಗ ಅವ ಮಂದಿ ಹೋದ್ ನೋಡು ಎಷ್ಟಾಯ್ತು 100 ರೂಪಾಯಿ ಆಗೈತಿ ನೋಡ್ರಿ ಇವತ್ತೊಂದ್ ರಾತ್ರಿ ನನ್ನ ಜೊತೆಗೆ ಬಾ ನಿನಗೆ 50,000 ಕೊಡ್ತೀನಿ ನಾವು ನಾ ಏನ್ ಮಾಡ್ಬೇಕ್ರಿ ಬಾ ತೋರಿಸ್ತೀನಿ ನಿನಗೆ ಕರ್ಕೊಂಡು ಹೋದ್ 12 ಗಂಟೆಕ ಅವ್ರ ಶ್ರೀಮಂತರ ಹಿತ್ತಲ್ ಮನಿ ತೋರ್ಸಿಗ ನೋಡು ಇದು ಹಿತ್ತಲ್ ಗಾಡಿ ಇದಕ್ಕೆ ಹಿತ್ತಲ್ ಬಾಗ್ಲೈತಿ ಕೀಲಿ ಹಾಕೋದಿಲ್ಲ ಅಗಳಿ ಹಾಕಿರ್ತಾರ ನೀನ್ 12 ಫೀಟ್ ಅಲ್ಲಿ ಹಾರದಲ್ಲ ಹಂಗ ಇಲ್ಲಿ ಹಾರಿ ಆ ಕಡೆ ಇಳಿದು ಅಗಳಿ ತೆಗೆದು ಕೊಟ್ಟು ಬಿಡು ಅರ್ಧ ತಾಸ್ನಾಗ 50,000 ರೂಪಾಯಿ ತಗೊಂಡು ಹೋಗ್ಬಿಡು ಇಷ್ಟ ಹೋದಲ್ರಿ ಇದೇನು 12 ಫೀಟ್ ಹಾರದು ಇನ್ನೂ 2 ಫೀಟ್ ಇದ್ರು ಹಾರ್ತೀನಿ ನಾನು ಅದನ್ನ ಹೇಳಕತ್ತೀನಿ ಓಡಿ ಬಂದು ಹಾರಿ ಬಿಡು ಬೇಡ ಅವ ಅಂದ ಹಾರ್ತೀನ್ರಿ ಅದು ನಮ್ದು ಬೇರೆ ಹೊಡೆದಾರಲ್ಲ ಅಲ್ಲಿ ಹೋಗಿ ಅವ್ರು ಡ್ರಮ್ ಸೆಟ್ ಅದಾವ್ ತಗೊಂಬರ್ರಿ ಅಂದ ಮತ್ತೊಂದು 50 ಮಂದಿ ಕೂಡಿಸ್ರಿ ಎದಕ್ಕಂದ ನಾವು ಹಾರಕ್ಕ ಅಂದ ಅಲ್ಲ ನಾವು ಬಂದಿದ್ದೆ ಎದಕ್ಕರ ಬರ್ಲಿ ಪ್ರಶ್ನೆ ಇಲ್ಲ ನಾವು ಹಾರ್ಬೇಕಾದ್ರೆ ಮಂದಿ ಕ್ಯಾಕಿ ಹೊಡಿಬೇಕು ಡ್ರಮ್ ಬಾರಿಸ್ಬೇಕು ಅಂದ್ರೆ ಸುಮ್ಮನೆ ಒಬ್ಬ ಕಳ್ಳ ಹಾರ್ಬೇಕಂದ್ರೆ 12 ಫುಟ್ ಹಾರ್ಬೇಕಂದ್ರೆ ಇಷ್ಟು ಮಂದಿದು ಕೇಕೆ ಬೇಕು ಉತ್ಸಾಹ ಬೇಕು ಒಬ್ಬ ಸನ್ಯಾಸಿ ಒಂದು ಮಠ ಮ್ಯಾಲ ತಗೊಂಡು ಹೋಗ್ಬೇಕಾದ್ರೆ ಇಡೀ ಸಮಾಜದ ಉತ್ಸಾಹ ಚಪ್ಪಾಳೆಗಳು ಬೇಕು ಅದಕ್ಕೆ ಆ ದೃಷ್ಟಿಯೊಳಗ ಇದೊಂದು ಮಠ ಇದು ಬೆಳಿಲಿ ನಿಮ್ಮ ಪ್ರೀತಿ ಸಹಕಾರ ನಿಮ್ಮೆಲ್ಲರ ಜವಾಬ್ದಾರಿ ಅಂದ್ರೆ ಅವ್ರನ್ನ ಕಾಪಾಡ್ಕೊಂಡು ಹೋಗೋದಷ್ಟೆ ಪ್ರಶಾಂತ್ ದೇವ್ರು ಬಂದಾರ ಅಂತ ತಿಳ್ಕೊಬೇಡ್ರಿ ಗವಿಸಿದ್ದಪ್ಪಜ್ಜನ ಬಂದಾನಂತ ತಿಳ್ಕೊಬೇಡ್ರಿ ಮತ್ ಇವ್ರ ಮೇಲೆ ಎಲ್ಲರ ಮೇಲೆ ನಿಮ್ಮ ಹಡಗ್ಲಿ ಅಜ್ಜರ್ ಕ್ಯಾಪ್ಟನ್ ಅದಕ್ಕೆ ಬಾಸ್ ಅವ್ರು ಯಾವಾಗ್ಲೂ ಇರ್ತಾರ ಅವ್ರು ಒಟ್ಟಿಗೆ ಕರ್ಕೊಂಡು ಅವ್ರದೊಂದು ದೊಡ್ಡ ಕೆಲಸ ಏನಂದ್ರೆ ಎಲ್ಲಾ ಶಾಖಾ ಮಠಗಳು ಇಂಪ್ರೂವ್ ಮಾಡ್ಯಾರ ಅವ್ರು ನನಗಂತೂ ಎಲ್ಲಿ ಹೋಗಕ್ ಆಗೋದಿಲ್ಲ ಇದ್ದ ಮಠನ ನೋಡಕ್ ಆಗುವಲ್ದು ಕೆಲಸದ ಒತ್ತಡದೊಳಗ ಈಗೆಲ್ಲ ಅವ್ರ ಶಾಖಾ ಮಠಗಳ ಗುರುಗಳು ನೋಡ್ತಾ ಇದ್ದಾರ ಅವ್ರ ಮಾರ್ಗದರ್ಶನದೊಳಗ ಅವ್ರ ಮುಂದಾಳತ್ವದಲ್ಲಿ 11ನೇ ತಾರೀಕಿಗೆ ಅಲ್ಲೇ ಸಂಕ್ಷಿಪ್ತ ಮೂಲ ಮಠದಲ್ಲಿ ಪಟ್ಟಾಧಿಕಾರ ಮಾಡ್ತೀವಿ 16ನೇ ತಾರೀಕು ಮಧ್ಯಾಹ್ನ ಅವರು ಎಲ್ಲ ಹಿರಿಯರು ತಿಳಿಸ್ತಾರೆ 3:30 ಬರ್ತಾರೆ ಇಲ್ಲಿಗೆ ಕರ್ಕೊಂಬರ್ರಿ ನಾನು ಬರ್ತೀನಿ ಮತ್ತೆ ಊರಾಗೆಲ್ಲ ನಿಮ್ಮ ಪುರ ಪ್ರವೇಶ ಅದು ಮಾಡಿ ಸರಿಯಾಗಿ 5:05 ಕಾರ್ಯಕ್ರಮ ಶುರು ಮಾಡ್ರಿ ಎಲ್ಲ ಪೂಜ್ಯರು ಬರ್ತಾರ ಅವರೆಲ್ಲ ಮಾತಾಡ್ತಾರ ಹಗರಿ ಬನ್ನಳ್ಳಿಗೆ ಹೇಳ್ರಿ ಎಲ್ಲ ಸುತ್ತ ಹಳ್ಳಿಗಳಿಗೆಲ್ಲ ಹೇಳಿ ಎಲ್ಲ ಮಟ್ಟದ ಭಕ್ತರು ಕೂಡಿ ಮತ್ತೆ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು ಏನು ಪ್ರಸಾದ ವ್ಯವಸ್ಥೆ ಮಾಡಬೇಕು ಕಡ್ಲೆವಾಳ ಜನ ಎಲ್ಲಿ ಕಾಣಬೇಕು ಅಂದ್ರೆ ವೇದಿಕೆ ಮೇಲೆ ಯಾರು ಕಾಣಂಗಿಲ್ಲ ಎಲ್ಲರಿಗೆ ಎಲ್ಲಿ ಸೇವಾದ ಅವಶ್ಯಕತೆ ಇರ್ತೈತೆ ಅಲ್ಲಿ ಸ್ವಚ್ಛತೆ ಶಿಸ್ತು ಮಂದಿ ಪ್ರಸಾದ ಕೊಪ್ಪಳ ಮಠದಾಗ ನೀವು ಹೆಂಗೆ ನೋಡಿರಲ್ಲ ಅದೇ ರೀತಿಯಾಗಿ ಶಿಸ್ತು ಮಾಡ್ರಿ ಏನ್ ಹೆಚ್ಚು ಕಡಿಮೆ ಬಂದ್ರು ನೀವು ತಗೊಂಡ್ಬಂದ್ ಮಾಡ್ರಿ ಅದು ಏನ್ ತೊಂದ್ರೆ ಇಲ್ಲ ಮಾಡೋದು ಮಾತ್ರ ನೀಟ್ ಮಾಡ್ರಿ ಅದನ್ನ ಚೆನ್ನಾಗಿ ಮಾಡ್ರಿ ಒಳ್ಳೇದಾಗ್ಲಿ ಮತ್ತೇನ್ರ ಇದ್ರು ಅಪ್ಪಗಳಿಗೆ ತಿಳಿಸ್ರಿ ಅಪ್ಪಗಳು ಇರ್ತಾರೆ ಮತ್ತೆ ನಾವೇನಿದ್ರು ಅನುಕೂಲ ಮಾಡೋಣ ಎಲ್ಲರೂ ಕೂಡಿ ಅವ್ರಿಗೆ ಕರ್ಕೊಂಡು ಮುಂದೆ ಹಾಕ್ರಿ ಮತ್ತೆ ಮುಂದೆ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಏನೋ ಅವ್ರು ಇರ್ತಾರೆ ಹಡಗಲಿ ಅಜ್ಜರ್ ಬರ್ತಿರ್ತಾರೆ ಮತ್ತೆ ನೀವು ಬಂದ್ರೆ ಅಂದ್ರೆ ನಾನು ಇರ್ತೀನಿ ಏನು ನೋಡಿ ಅದನ್ನ ಮಾಡ್ಕೊಂಡು ತಗೊಂಡ್ರೆ ಸಮಾಧಾನದಿಂದ ಮತ್ತಿದೊಂದು ಊರಿಗೆ ಹೊಸ ಬೆಳಕಾಗ್ತದೆ ಮತ್ತಿಲ್ಲೆಲ್ಲ ಸುತ್ತ ಹಳ್ಳಿಗಳ ಜನನು ನನಗೆ ಕರೆಯಕ್ಕೆ ಬರ್ತಿರ್ತಾರೆ ಪಾಪ ಬರಕ್ ಆಗೋದಿಲ್ಲ ಇಲ್ಲೇ ಗುರುಗಳು ಬಂದ್ರಂದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಮುಂದಿನ ಕೆಲಸಗಳು ನಡೀತವೆ ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು